ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್. ಇವತ್ತು ಜನವರಿ 21. ಇವತ್ತು ಮುಂಚೆನೆ ಹೇಳಿದ ಹಾಗೆ Dream11 ಅಥವಾ ಫ್ಯಾಂಟಸಿ ಆಪ್ಸ್ ಗಳಿಗೆ ಸಂಬಂಧಿಸಿದಂತೆ ಇವತ್ತು ಕೋರ್ಟ್ ನಲ್ಲಿ ಹಿಯರಿಂಗ್ ಆಗ್ತದೆ ಅಂತ ಹೇಳಲಾಗ್ತಾ ಇತ್ತು. ಇವತ್ತು ಕೋರ್ಟ್ ನಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ಅಪ್ಡೇಟ್ ಆಗಿದೆ ಅಂತ ನೋಡ್ಕೊಂಡು ಬರೋಣ. 3 ಜಡ್ಜ್ಗಳ ಪ್ಯಾನಲ್ಗೆ ಈ ಕೇಸನ್ನು ವರ್ಗಾಯಿಸಲಾಗಿತ್ತು. ಸೊ ಅದರಂತೆ ಇವತ್ತು ಈ ಕೇಸಿನ ಬಗ್ಗೆ ವಿಚಾರಣೆ ಆಗಬೇಕಾಗಿತ್ತು. ಯಾವುದೋ ಒಂದು ರಿಸಲ್ಟ್ ಬರುತ್ತೆ ಅಂತ ಫ್ಯಾಂಟಸಿ ಆಪ್ಸ್ ಯೂಸರ್ಸ್ ತುಂಬಾನೇ ಕುತೂಹಲಕಾರಿಯಾಗಿ ಕಾಯ್ತಾ ಇದ್ರು. ಇಷ್ಟು ದಿನ ತುಂಬಾನೇ ಟೆನ್ಷನ್ ತಗೊಂಡಿದ್ರು ಅಂತ ಹೇಳ್ಬೋದು. ಅವರಿಗೆ ಇದ್ದಂತಹ ಒಂದೇ ಒಂದು ಹೋಪ್ಸ್ ಕೋಟಿ ವೀರರಾಗಲಿಕ್ಕೆ ಅದು ಇಂತಹ ಫ್ಯಾಂಟಸಿ ಆಪ್ಸ್ ಗಳಾಗಿರ್ತವೆ. ಸೊ ಇವತ್ತು ಕೋರ್ಟ್ ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಫ್ಯಾಂಟಸಿ ಆಪ್ಸ್ ಗಳ ಕೇಸನ್ನು ಕೋರ್ಟ್ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈ ಕೇಸ್ಗೆ ಸಿಕ್ಕಿದ್ದು 34ನೇ ಕೇಸ್ ಸಂಖ್ಯೆ ಆಗಿರ್ತದೆ. ಸೊ 34 ಒಂದು ದಿನದಲ್ಲಿ ಹಿಯರಿಂಗ್ ಆಗ್ಬೇಕಂತ ಹೇಳಿದ್ರೆ ಅದು ತುಂಬಾನೇ ಕಷ್ಟ ಆಗಿರ್ತದೆ. ಕೋರ್ಟಿನ ಸಮಯ ತುಂಬಾ ಕಡಿಮೆ ಇರ್ತದೆ. ಸೊ ಅಂತದ್ರಲ್ಲಿ 34ನೇ ನಂಬರಿನ ಕೇಸ್ ನಿರ್ಣಯ ಆಗ್ಬೇಕಂದ್ರೆ ಅದು ಕಷ್ಟ ಸಾಧ್ಯ ಆಗಿರ್ತದೆ. ಸೊ ಇವತ್ತು ಆಗಿದ್ದು ಕೇವಲ 21 ಕೇಸ್ಗಳ ವಿಚಾರಣೆ ಮಾತ್ರ ಆಗಿರ್ತದೆ. ಸೊ 21ಕ್ಕೆ ಇವತ್ತು ತನ್ನ ಅವಧಿಯನ್ನು ಮುಗಿಸ್ತದೆ ಕೋರ್ಟ್. ಇದು ಒಂದು ಲೆಕ್ಕದಲ್ಲಿ ಫ್ಯಾಂಟಸಿ ಯೂಸರ್ಸ್ಗೆ ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ತುಂಬಾ ಹೋಪ್ಸ್ ಇಟ್ಕೊಂಡಿದ್ರು, ಆದ್ರೆ ಇವತ್ತು ಸಮಯದ ಅಭಾವದಿಂದಾಗಿ ಈ ಕೇಸನ್ನು ಮುಂದೂಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅರವಳ್ಳಿ ಕೇಸ್ಗೆ ಸಿಕ್ಕಿದೆ 19ನೇ ನಂಬರ್ ಆಗಿರ್ತದೆ. ಸೊ ಅವಾಗಲೇ ಸಮಯದ ಅವಕಾಶ ಕಡಿಮೆ ಇದೆ ಅಂತ ಅರ್ಥ ಆಯಿತು. ಸೊ ಅದರಿಂದ ನಮ್ಮ Dream11 ಅಥವಾ ಫ್ಯಾಂಟಸಿ ಆಪ್ಸ್ ಗಳ ಸಂಬಂಧಪಟ್ಟ ಕೇಸ್ಗೆ ಯಾವುದೇ ರೀತಿಯ ಸಮಯ ದೊರಕಲಿಲ್ಲ. ಆದ್ರಿಂದ ಇವತ್ತು ಆ ಕೇಸನ್ನು ಮುಂದಿನ ದಿನಾಂಕಕ್ಕೆ ಮುಂದೂಡಲಾಗಿದೆ. ಫ್ಯಾಂಟಸಿ ಯೂಸರ್ಸ್ಗೆ ಒಂದು ಖುಷಿಯ ವಿಷಯ ಏನಂತ ಹೇಳಿದ್ರೆ, ಫ್ಯಾಂಟಸಿ ಪರ ವಕೀಲರು ಏನಿದ್ದಾರೆ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಕೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಈ ಕೇಸ್ನ ಬಗ್ಗೆ ನೀವು ಆದಷ್ಟು ಬೇಗ ತೀರ್ಮಾನ ಕೈಗೊಳ್ಬೇಕು. ಯಾಕಂದ್ರೆ ನಾವು ಆಲ್ರೆಡಿ ತುಂಬಾ ಲಾಸ್ ಅನ್ನು ಅನುಭವಿಸ್ತಾ ಇದ್ದೀವಿ. ಸೊ ನಮ್ಗೆ ಇವಾಗಲೇ ಆದಷ್ಟು ಲಾಸ್ ಗಳಾಗಿವೆ. ಸೊ ಅದರಿಂದ ನೀವು ಅದನ್ನು ಬೇಗ ಸಾಲ್ವ್ ಮಾಡಬೇಕು, ಯಾವುದಾದ್ರೂ ಒಂದು ನಿರ್ಣಯ ಕೊಡ್ಬೇಕಂತ ಕೇಳಿದ್ರು. ಅದರಂತೆ ಸುಪ್ರೀಂ ಕೋರ್ಟ್ ನ ಜಡ್ಜ್ ಏನಿದ್ದಾರೆ, ನಿಮ್ಮ ಕೇಸನ್ನು ಪ್ರಯಾರಿಟಿಗೆ ತೆಗೆದುಕೊಳ್ತೇವೆ ಅಂತ ಹೇಳಿದ್ರು. ಒಂದ್ ವೇಳೆ ಈ ಕೇಸ್ಗೆ ದಮ್ ಇಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಯಾರಿಟಿಗೆ ಒಳಪಡುದಿಲ್ಲ ಅನ್ಸುತ್ತೆ. ಸೊ ಅದರಿಂದಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಏನಿದ್ದಾರೆ ಅವರು ಈ ಕೇಸನ್ನು ಪ್ರಯಾರಿಟಿಗೆ ತೆಗೆದುಕೊಳ್ತೇವೆ, ಆದಷ್ಟು ಬೇಗ ಹಿಯರಿಂಗ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಈ ಕೇಸನ್ನು ಫೆಬ್ರವರಿ ತಿಂಗಳಿಗೆ ಮುಂದೂಡಿದ್ದಾರೆ. ಫೆಬ್ರವರಿ ತಿಂಗಳಿನ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಈ ಕೇಸ್ಗೆ ಒಂದು ಹಿಯರಿಂಗ್ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಇದು ಒಂದೇ ಹೋಪ್ಸ್ ಇರುತ್ತೆ ಫ್ಯಾಂಟಸಿ ಆಪ್ಸ್ ಯೂಸರ್ಸ್ಗೆ ಮುಂದಿನ ತಿಂಗಳಿನಲ್ಲಿ. ಅದು ಬಿಟ್ರೆ ಸದ್ಯದ ಪರಿಸ್ಥಿತಿ ನೋಡೋದಾದ್ರೆ ಫ್ಯಾಂಟಸಿ ಯೂಸರ್ಸ್ಗೆ ಬೇರೆ ಯಾವ ಹೋಪ್ಸ್ ಗಳು ಕೂಡ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಮುಂದಿನ ತಿಂಗಳಿನ ಅಂದರೆ ಫೆಬ್ರವರಿ ತಿಂಗಳಿಗೆ ನೀವು ಕಾಯಲೇಬೇಕಾಗಿರ್ತದೆ. ಸೊ ಅದು ಕೂಡ ಯಾವ ಡೇಟ್ ಅಂತೂ ಕೂಡ ಇನ್ನು ಕೊಟ್ಟಿಲ್ಲ. ಒಂದ್ ವೇಳೆ ಆ ಡೇಟ್ ಕೊಟ್ಟಿದ್ರೆ ಮೇ ಬಿ 13, 14 ಅಥವಾ 17, 18ಕ್ಕೆ ಬರ್ಬೋದು ಅನ್ಸತ್ತೆ. ಸೊ ಅಲ್ಲಿಯವರೆಗೂ ನೀವು ಕಾಯಲೇಬೇಕಾಗ್ತದೆ. ಇಷ್ಟು ದಿನ ಯಾವ ರೀತಿಯ ಪೇಷನ್ಸ್ ನಿಂದ ಕಾಯ್ದಿದ್ದೋ ಅದೇ ರೀತಿ ಫೆಬ್ರವರಿ ತಿಂಗಳಿನವರೆಗೂ ಕೂಡ ನೀವು ಕಾಯಬೇಕಾಗ್ತದೆ. ಆದ್ರೆ ಇಲ್ಲಿ ಒಂದು ನೀವು ನೆನ್ಪಿಡ್ಬೇಕೇನಂತ ಹೇಳಿದ್ರೆ, ಫೆಬ್ರವರಿ ತಿಂಗಳಿನ ಡೇಟ್ ಕೂಡ ಕೊನೆಯದಾಗಿರುವುದಿಲ್ಲ. ಯಾಕಂತ ಹೇಳಿದ್ರೆ ಇಂಡಿಯಾದ ಲಾ ಸಿಸ್ಟಮ್ ಬಗ್ಗೆ ನಿಮ್ಗೆ ಗೊತ್ತಿರ್ತದೆ. ಒಂದು ಉದಾಹರಣೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಈ Dream11 ಕೇಸನ್ನು ಜಯಿಸ್ಲಿಕ್ಕೆ ವರ್ಷಗಳೇ ಬೇಕಾಗಿತ್ತು. ಸೊ ಆದ್ರೆ ಇವಾಗ ಇಡೀ ದೇಶದಲ್ಲಿ ಫ್ಯಾಂಟಸಿ ಆಪ್ಸ್ ಗಳನ್ನು ಬಂದ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕನಿಷ್ಠ 1 ವರ್ಷವಂತೂ ತೆಗೆದುಕೊಳ್ಳುವುದಂತೂ ಗ್ಯಾರಂಟಿ ಅನ್ಸುತ್ತೆ. ಇಷ್ಟು ದಿನ ಒಂದು ಬೇಗನೆ ಒಂದು ಹಿಯರಿಂಗ್ ಕೊಡ್ತಾರೆ ಅಂತ ಅನ್ಸ್ತಾ ಇತ್ತು. ಆದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ನೋಡೋದಾದ್ರೆ 1 ವರ್ಷ ಅಂತೂ ಬೇಕೇ ಬೇಕು ಅನ್ಸುತ್ತೆ. ಸೊ ಇನ್ನೇನಿದ್ರು IPL ವರೆಗೆ ಈ ಕೇಸ್ ಮುಂದೂಡಲಾಗ್ತದೆ ಅಂತ ಅನಿಸ್ತಾ ಇದೆ. ಫ್ಯಾಂಟಸಿ ಆಪ್ಸ್ ಗಳು ರಿಟರ್ನ್ ಆದ್ರೂ ಕೂಡ ಅದು IPL ಗೆ ಅನ್ಸುತ್ತೆ. ಸೊ ಅಲ್ಲಿಯವರೆಗೂ ಡೇಟ್ ಪೇ ಡೇಟ್, ತಾರೀಖ್ ಪೇ ತಾರೀಖ್ ನೀಡ್ತಾರೆ ಅಂತ ಅನ್ಸುತ್ತೆ. ಜನವರಿ 21 ಏನಿದೆ, ಕೆಲವೊಂದು ಫ್ಯಾಂಟಸಿ ಯೂಸರ್ಸ್ಗೆ ತುಂಬಾನೇ ಹೋಪ್ಸ್ ನೀಡಿತು. ಆದ್ರೆ ಇವತ್ತು ಯಾವುದೇ ರೀತಿಯಾದಂತಹ ಹಿಯರಿಂಗ್ ಕೂಡ ಆಗಿಲ್ಲ. ಇದೇ ರೀತಿ ಆದ್ರೆ ಇನ್ನು ತಿಂಗಳುಗಳೇ ಕಳೆಯುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ ಮುಂದಿನ ದಿನಾಂಕದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮುಂದಿನ ದಿನಾಂಕ ಅಥವಾ ಈ ಕೇಸ್ಗೆ ಸಂಬಂಧಿಸಿದಂತೆ ಯಾವುದೇ ಅಪ್ಡೇಟ್ ಇದ್ರು ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.